ಕಳಿಸ್ಬಿಡಿ ಮನೆಗೆ ಕೆಲಸನೂ ಮಾಡಲ್ಲ ಇಲ್ಲ ಯಾವಾಗ ಕುಡಿ ಬಿದ್ದಿರ್ತಾನೆ ಇವಾಗ ಎತ್ತಿ ಬರ್ತೀಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಲಾಗ್ಸ್. ಟೈಮು ಬೆಳಿಗ್ಗೆ 8:45 ಆಗಿದೆ. ಶುಕ್ರವಾರ ಇವತ್ತು. ಎಣ್ಣೆ ಶೋರೂಮ್ ಹತ್ರ ಹೋಗಿ ವಾಪಸ್ ಬಂದದ್ದಾಯಿತು. ಇವತ್ತು ಹೋಗ್ಬೇಕು. ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಶೋರೂಮ್ಗೆ ನೆನ್ನೆ ಹೋಗಿ ವಾಪಸ್ ಬಂದದ್ದಾಯಿತು. ನಾಳೆ ಬನ್ನಿ ಅಂತ ಹೇಳಿದ್ರು. ನಿನ್ನೆ ಗೌರ್ಮೆಂಟ್ ರಜಾ ಅಂದ್ಬಿಟ್ಟು, ಅಂದರೆ ಓಪನ್ ಇತ್ತು, ಏನೋ ಸರ್ವರ್ ಓಪನ್ ಆಗಲ್ಲ ಅಂದ್ಬಿಟ್ಟು ಇವತ್ತು ಬೇಗನೆ ಹೋಗೋಣ. 9 ಗಂಟೆಗೆಲ್ಲ ಹೋಗಿ ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸ್ಬಿಟ್ರೆ ಫಸ್ಟ್ನೇ ಗಾಡಿ ನಮ್ಮದೇ ನೋಡ್ತಾರೆ ಬಂದ ತಕ್ಷಣ. ಬನ್ನಿ ಇವಾಗ ಹೋಗೋಣ. ಇಲ್ಲಿಂದ 5.5 ಕಿಲೋಮೀಟ್ರ್ ಆಗುತ್ತೆ. ಟಿಫನ್ ಮಾಡ್ಕೊಂಡು ಹೊರಟಿದ್ದೀನಿ, ಹೋಗೋಣ ಬನ್ನಿ ಸ್ನೇಹಿತರೆ. ಇದೆ ನೋಡಿ ಶೋರೂಮ್ ಸರ್ವಿಸ್, ಟಾಟಾ ಶೋರೂಮ್ ಅರವಿಂದ್ ಮೋಟರ್ಸು. ಇನ್ನೂ ಎಂಟ್ರಿ ಮಾಡಿಲ್ಲ. 9:15 ಬರ್ತಾರಂತೆ ಎಲ್ಲರೂ. ಈಗ 9 ಗಂಟೆ. ಒಳಗಡೆ ಹಾಕ್ಬಿಟ್ಟು ಬೇರೆ ಗಾಡಿ ಬಂದ್ಬಿಡ್ತೇವೆ ಅಂದರು ಸೆಕ್ಯೂರಿಟಿ. ಅದಕ್ಕೆ ತಕ್ಕ ಹೋಗಿ ಲಾಸ್ಟಲ್ಲಿ ನಿಲ್ಲಿಸ್ಬೋಣ. ಲಾಸ್ಟಲ್ಲಿ ನಿಲ್ಲಿಸಿದ್ರೆ ಫಸ್ಟ್ ಬಂದು ಅಲ್ಲಿ ನೋಡ್ತಾರೆ. ಒಳಗಡೆಗೆ ಹಾಕ್ಬಿಟ್ರೆ ನೋಡಿ, ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋದ್ರೆ ಜಾಗ ಇಲ್ಲ, ನೋಡೋಣ ಆದರೂ ಹೋಗೋಣ. ಹೋಯ್ತಾ ಇಲ್ಲ, ಇಲ್ಲೇ ಹಾಕೋಣ. ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಮೀಟ್ರು ಹೋಗುತ್ತಂತೆ ಫ್ರೆಂಡ್ಸ್. ಮೀಟ್ರನ್ನ ಚೇಂಜ್ ಮಾಡಬೇಕಂತೆ. ಮೀಟ್ರು ರೇಟು 60,000 ಅಂತ. ಹಾಕ್ಸ್ಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ರೆಡಿ ಮಾಡ್ಸೋಣ ಸ್ನೇಹಿತರೆ. ನೋಡಿ, ಹಳೇದು ಸಾಫ್ಟ್ವೇರು ಫ್ಲ್ಯಾಶ್ ಮಾಡ್ತವ್ರೆ. ನಮ್ಮ ಗಾಡಿನ ಫ್ಲ್ಯಾಶ್ ಮಾಡ್ತವ್ರೆ, ಮೊಬೈಲ್ ಫ್ಲ್ಯಾಶ್ ಮಾಡ್ದಂಗೆ. ಹಳೆ ಡಿಲೀಟ್ ಮಾಡಿ ಹೊಸದು ಅಪ್ಡೇಟ್ ಮಾಡ್ತಾರೆ. ಹೊಸ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ತಾರೆ. ನೋಡಿ, ಇಲ್ಲಿ ಫ್ಲ್ಯಾಶಿಂಗ್ ಆಯ್ತಾ ಇರೋದು ಯಾವ ಥರ ಬಡ್ಕತ್ತೈತೆ. ಏಟಿಂದು ಏನೋ ಸ್ಟೇರಿಂಗ್ದು ಸಿಂಬಲ್ ಎಲ್ಲ ಬಂದೈತೆ. ಸ್ನೇಹಿತರೆ, ಅದು ಫ್ಲ್ಯಾಶಿಂಗ್ ಮಾಡಿಸಿ ಸಾಫ್ಟ್ವೇರ್ ಅಪ್ಡೇಟು ಎಲ್ಲ ಇವಾಗ ಸದ್ಯಕ್ಕೆ ಕ್ಲಿಯರ್ ಆಗಿದೆ, ಏನಿಲ್ಲ. ನೀವು ಮಾಡೋರೆ ಒಟ್ಟಿನಲ್ಲಿ. ಮೀಟ್ರ್ ಏನೂ ಆಗಿಲ್ಲ ಸದ್ಯಕ್ಕೆ, ಇನ್ನೂ ಚೆನ್ನಾಗೈತೆ. ಒಂದು 5-6 ಕಿಲೋಮೀಟ್ರ್ ಓಡಿಸ್ದೆ, ಏನೂ ಆಗಿಲ್ಲ, ಕರೆಕ್ಟಾಗಿ ಐತೆ. ಅದಕ್ಕೆ ಅದು ಹೋದರೆ ಹಾಕ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಫ್ಲ್ಯಾಶಿಂಗ್ ಮಾಡಿರೋದಕ್ಕೆ 1,888 ರೂಪಾಯಿ ಇಲ್ಲ, 1,600 ರೂಪಾಯಿ ಪ್ಲಸ್ GST 144 ರೂಪಾಯಿ. ನೋಡಿ, ನನ್ನ ಗಾಡಿದೆ ಇಂಟ್ರಾ V30 ಸಂತೋಷ್ MP. ಗಾಡಿ ನಂಬರೆಲ್ಲ ಇರುತ್ತೆ ನೋಡಿ. ಸದ್ಯಕ್ಕೆ ಕ್ಲಿಯರ್ ಇದೆ, ನೋಡೋಣ. ಅಂದರೆ 5-6 ಕಿಲೋಮೀಟ್ರ್ ಇತ್ತು, 5 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇನ್ನೂ ಏನು ತೊಂದರೆ ಇಲ್ಲ. ಹಿಂಗೆ ಚೆನ್ನಾಗಿದ್ರೆ ಸರಿ, ಪ್ರಾಬ್ಲಮ್ ಬರದೆ ಹೋದರೆ ಇಮಿಡಿಯೇಟ್ ಬಂದು ಹಾಕ್ಸ್ಕೋಬೇಕು. ಮೀಟ್ರ್ ಸ್ಟಾಕ್ ಇದೆ, ಬಂದು ಹಾಕ್ಸ್ಕೋಬೇಕಷ್ಟೇ. ನೋಡೋಣ ಬನ್ನಿ. ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿಲ್ಲ ಸ್ನೇಹಿತರೆ. ಇವಾಗ ಒಂದು ಬಾಡಿಗೆ ಬಂದಿದೆ. ಟೈಮು 11:52. ಇವತ್ತಿನ ಡ್ಯೂಟಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಿಕಪ್ 2 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಅನ್ನಪೂರ್ಣೇಶ್ವರಿ ನಗರ, ಗಿಡದಕೋನೆನಹಳ್ಳಿ ಅಂತಿದೆ. ಮಾಗಡಿ ರೋಡ್ ಕಡೆ ಇಲ್ಲ ಉಲ್ಲಾಳ್ ಕಡೆ ಬರ್ಬೋದು. ಬನ್ನಿ ಪಿಕಪ್ ಹೋಗೋಣ. ಟಾಟಾ ಎಸಿಗೆ ಬಂದಿರೋದು. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 9.8 10 ಕಿಲೋಮೀಟ್ರ್ ಇದೆ ಡ್ರಾಪು. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಇವಾಗ ಒಂದು ಗಾಡಿಗೆ ಬಂದಿದೆ. ನಾಯಂಡಹಳ್ಳಿ ಕಡೆ ಹೋಗ್ತೇವೆ. ಇಲ್ಲಿ ಬಂದೈತೆ ಇವಾಗ ಪಿಕಪ್ಪು. ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಪೀಣ್ಯ. ಬನ್ನಿ ಡ್ರಾಪ್ ಹೋಗೋಣ, ಪಿಕಪ್ ಹೋಗೋಣ. ಇವಾಗ ಟಾಟಾ ಎಸಿಗೆ ಹೋಗ್ತಾರೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 10 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ಗೆ. 10 ಕಿಲೋಮೀಟ್ರಿಗೆ 650 ಬಿದ್ದಿರೋದು. ಅದರಲ್ಲೂ 10% ಎಕ್ಸ್ಟ್ರಾ ಕೊಡ್ತಾನೆ ಅಂತ ತೋರಿಸ್ತಾನೆ ಬಳಿ ಮಗ. ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಪೀಣ್ಯ ಡ್ರಾಪ್ ಇರೋದು. ಸ್ನೇಹಿತರೆ, 2ನೇ ಬಾಡಿಗೆ ಅನ್ಲೋಡ್ ಆಗ್ತಾ ಇದ್ದಂಗೆ ಈಚೆಗೆ ಬರ್ತಾ ಇದ್ದಂಗೆ ಟಾಟಾ ಎಸಿಗೆ ಒಂದು ಬಾಡಿಗೆ ಬಂದಿದೆ. 3ನೇ ಬಾಡಿಗೆ
848 ರೂಪಾಯಿ ಬಂದಿದೆ. 20 ಕಿಲೋಮೀಟ್ರ್ ತೋರಿಸು ಡ್ರಾಪು ಚಳ್ಳೆ ಘಟ್ಟ ಅಂತ. 74 ನೋಡ್ಬಿಟ್ಟು ಪಿನ್ ಕೋಡು ಕುಂಬ್ಳಗೂಡು ಅಂದ್ಬಿಟ್ಟು ಎತ್ಕೊಂಡೆ. ಅದು ಕುಂಬ್ಳಗೂಡು ಹತ್ರನೇ ಬರೋದು ಚಳ್ಳೆ ಘಟ್ಟ, ಅಲ್ಲೊಂದು ಬರುತ್ತೆ. ಹೋಗೋಣ ಬನ್ನಿ ಪಿಕಪ್ಗೆ. 800 ಚಿಲ್ಲರೆ ಬಂದಿದೆ. 1.6 ಇದೆ ಪಿಕಪ್ಪು. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 20 ಕಿಲೋಮೀಟ್ರ್ ತೋರಿಸ್ತಾ ಇದೆ. 49 ನಿಮಿಷ ತೋರಿಸ್ತಾ ಇದೆ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಇರೋದು ಕುಂಬ್ಳಗೂಡು ಹತ್ರನೇ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಕಳಿಸ್ಬಿಡಿ ಮನೆಗೆ. ಕೆಲಸನೂ ಮಾಡಲ್ಲ, ಇಲ್ಲಿ ಯಾವಾಗ ಕುರಿ ಬಿದ್ದಿರ್ತಾನೆ. ಇವಾಗ ಬರ್ತೀಯ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. 3ನೇ ಬಾಡಿಗೆ. ಇವಾಗ 14 ಬಾಡಿಗೆ ಇದೆ. 6 ಗಂಟೆಗೆ ಹೇಳೋರೆ ಪಿಕಪ್ಪು. ಮಾಗಡಿ ರೋಡಲ್ಲಿ ಪಿಕಪ್ ಲೋಡಿಂಗ್ ಇರೋದು. ಡ್ರಾಪ್ ಇರೋದು ಇಲ್ಲಿ ಶಿರಾ ಹತ್ರ ಡ್ರಾಪ್ ಇರೋದು. ಪ್ಲಾಸ್ಟಿಕ್ ಅವ್ರದ್ದು ಮ್ಯಾಟ್ ಲೋಡ್ ಮಾಡ್ಕೋಬೇಕು. 6 ಗಂಟೆಗೆ ಲೋಡಿಂಗ್ ಹೇಳೋರೆ. ಇವಾಗ ಟೈಮು 4:25. ಯಾವ್ದಾರ ಬಾಡಿಗೆ ಬಂದರೆ ಹಂಗೆ ಇನ್ನೊಂದು ಹಾಕೊಂಡು ಹೋಗೋಣ. ಮಾಗಡಿ ರೋಡ್ ಕಡೆಗೆ ಯಾವ್ದಾದ್ರು ಬಂದರೆ, ಇಲ್ಲ ಲೋಕಲ್ ಯಾರು ಬಿದ್ದರೆ ಲೋಕಲ್ ಬಾಡಿಗೆ ಮಾಡ್ಬಿಟ್ಟು ಹೋಗೋಣ. ಇಲ್ಲಾಂದರೆ ಹೋಗೋಣ, ಒಂದು 5:30 ಗಂಟೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ. ಇನ್ನೂ 1 ಅವರ್ ಟೈಮ್ ಐತೆ. ಒಂದು ಬಾಡಿಗೆ ಹೊಡಿಬೋದು ಬಂದರೆ ಯಾವ್ದಾರ. ನೋಡೋಣ ಬನ್ನಿ. ಎಲ್ಲ ಲಾಂಗ್ ಬರ್ತಾವೆ. ಯಾವ್ದಾರ ಲೋಕಲ್ ಬರುತ್ತಾ ಇಲ್ವೋ ನೋಡೋಣ ಬನ್ನಿ. ಇಲ್ಲೊಂದು ಟೀ ಕುಡಿಯೋಣ, ಟೀ ಅಂಗಡಿ ತಗೋಕಂದು. ಸ್ನೇಹಿತರೆ, ಟೈಮು 4:51 ಆಯಿತು. ಯಾವ ಬರ್ತಾಯಿಲ್ಲ ಬಾಡಿಗೆ, ಎಲ್ಲೆಲ್ಲ ಹೋಗಿ ಬರ್ತಾವೆ. ಅದಕ್ಕೆ ಇವಾಗ ಡ್ಯೂಟಿ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಸೀದಾ ಹೊಟ್ಟೋಗ್ಬಿಡೋಣ ಅಲ್ಲಿಗೆ, ಪಿಕಪ್ ಲೊಕೇಶನ್ಗೆ, ಮಾಗಡಿ ರೋಡ್ಗೆ. ಬೇಗ ಹೋದರೆ ಬೇಗನಾದ್ರೂ ಓಡಾದರೆ ಹೋಗ್ಬೋದು ಬೇಗ ಬೇಗ. ಬನ್ನಿ ಇವಾಗ ಮಾಗಡಿ ರೋಡ್ಗೆ ಹೋಗೋಣ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಟೈಮು ಕರೆಕ್ಟಾಗಿ 5:59, 6 ಗಂಟೆ. 110 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ಗೆ. ಟೋಲಿಗೂ ರೀಚಾರ್ಜ್ ಮಾಡಬೇಕು. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. 2.5 ಅವರ್ ತೋರಿಸ್ತಾ ಇದೆ. ಒಂದು 8:30 ಆಗುತ್ತೆ ಹೋಗೋಷ್ಟಲ್ಲಿ. ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂಡು ರಿಟರ್ನ್ ಬರಬೇಕು. ಬನ್ನಿ ಹೋಗೋಣ. ಸ್ನೇಹಿತರೆ, ಹೊರಟ್ಬಿಟ್ಟು ಇವಾಗ 5 ನಿಮಿಷ ಆಯಿತು ಬಿಟ್ಟು ಪಿಕಪ್ ಪಾಯಿಂಟಿಂದ. 6:07 ಟೈಮು. ಆದರೆ ಮಳೆ ಸ್ಟಾರ್ಟ್ ಆಯ್ತಾ ಇದೆ. 5 ಕಿಲೋಮೀಟ್ರ್ ಬಂದಿಲ್ಲ. ಸರಿ ಹೋಯ್ತು ಮಳೆ ಮಾತ್ರ. ಒಂದೇ ನೆನೆಯಲ್ಲ, ಟಾರ್ಪಲ್ ಬಿಟ್ಟಿದ್ದೀನಿ, ಕಟ್ಟಿದ್ದೀನಿ ಬಿಗೆಗೆ. ಅಣ್ಣ ಕರ್ದ ಪಾಪ ಗಿಳಿ ಮಾರ್ಕೊ. ನೋಡಿ ಫ್ರೆಂಡ್ಸ್, ಹೆಂಗೆ ತುಂಬೋಗೈತೆ ನೀರು. ಅದೆಲ್ಲೆಲ್ಲ ಹೋಗಿದೆ ನೀರು ಗೊತ್ತಿಲ್ಲ. ನಾನೇನು ನುಗ್ಗಿಸ್ಬಿಟ್ಟೆ ಹುಮ್ಮಸ್ಸಲ್ಲಿ. ದಾಬಸ್ಪೇಟೆ ಹತ್ರ ಯಾರು ಬರೋಕ್ಕೆ ಹೋಗಬೇಡಿ ಗಾಯ್ಸ್. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಶಿರಾದಲ್ಲಿ 4,634 ರೂಪಾಯಿ ತೋರಿಸ್ತಾ ಇತ್ತು ಫೋಲ್ಟರಲ್ಲಿ. ಇವಾಗ ಇಲ್ಲಿ ಬಂದು ಚೆಕ್ ಮಾಡಿದಾಗ 3,000 ಕೊಟ್ಟವ್ರೆ. ಮಿಕ್ಕಿದ್ದು 1,650 ರೂಪಾಯಿ ಕೊಡ್ತಾರೆ. ನಾಳೆ ಇನ್ನೊಂದು ಲೋಡ್ ಇದೆ ಅಂತೆ. ಎಷ್ಟು ಗಂಟೆಗೆ ಗೊತ್ತಿಲ್ಲ. ನಾಳೆ ಫೋನ್ ಮಾಡಿ ಹೇಳ್ತಾರೆ. ಅವಾಗ ಬಂದ್ಬಿಟ್ಟು ಇಳಿಸ್ಬಿಟ್ಟು ಹಂಗೆ ಹೋಗ್ಬೋದು. ನೋಡೋಣ ಬನ್ನಿ. ಸದ್ಯಕ್ಕೆ ಹೋಗೋಣ ಬೆಂಗಳೂರು ಕಡೆಗೆ. 127 ಕಿಲೋಮೀಟ್ರು, 2 ಅವರ್ 50 ನಿಮಿಷ ತೋರಿಸ್ತಾ ಇದೆ. ಎಲ್ಲೆಲ್ಲರೂ ಹೋಯ್ತಾ ಊಟ ಮಾಡ್ಕೊಂಡು ಹೋಗೋಣ. ಹೆಂಗೆ ಹೋದ್ರೆ 12 ಗಂಟೆ 12:30 ಆಗುತ್ತೆ.
ಸ್ನೇಹಿತರೆ, ಇವಾಗ ಟೈಮು 11:51, 331 ಕಿಲೋಮೀಟ್ರ್ ಓಡಿದೆ. ಅರ್ನಿಂಗ್ಸ್ ಬಂದು ಪೋರ್ಟರಲ್ಲಿ 1700 ಪ್ಲಸ್ ಇದು 4650, 6350 ರೂಪಾಯಿ, 250 ರೂಪಾಯಿ ಟೋಲು, 200 ರೂಪಾಯಿ ಖರ್ಚು, 5900 ಆಯಿತು. 331 ಕಿಲೋಮೀಟ್ರಿಗೆ 14 ಮೈಲೇಜು. ಡೀಸೆಲ್ ರೇಟ್ 99, 2340 ರೂಪಾಯಿ ಡೀಸೆಲ್ ರೇಟು, ಡೀಸೆಲ್ ಆಗಿರೋದು ಇವತ್ತಿಂದು. 5900ರಲ್ಲಿ 2340 ಹೋದರೆ 3559 ರೂಪಾಯಿ ಉಳಿದಿದೆ ಸ್ನೇಹಿತರೆ ಇವತ್ತಿಂದು. ಇವತ್ತಿನ ಬಾಡಿಗೆ ಕತೆ ಇಷ್ಟಾಗಿತ್ತು. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.